ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಲಾಕ್ಡೌನ್ ಅಂತಿಮ ನಿರ್ಧಾರ ಏನು ಹಾಗಾದ್ರೆ? ಕಳೆದ 15 ದಿನಗಳಲ್ಲಿ ರಾಜ್ಯದಲ್ಲಿ ಸೋಂಕು ವೇಗವಾಗಿ ಏರಿಕೆ ಆಗ್ತಾ ಇದೆ. ಮತ್ತೊಂದು ಲಾಕ್ಡೌನ್ ಪರ್ವ ಬೇಕಾ ರಾಜ್ಯಕ್ಕೆ? ಲಾಕ್ಡೌನ್ ವಿಚಾರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ನಡೆಯಲಿರುವಂತಹ ಚರ್ಚೆ ಏನು ಹಾಗಾದ್ರೆ? ಕ್ಯಾಬಿನೆಟ್ನಲ್ಲಿ ಇವತ್ತು ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಚರ್ಚೆ ನಡೆಯಲಿದೆ? ತಜ್ಞರ ಸಮಿತಿಯ ಅಭಿಪ್ರಾಯದ ಬಗ್ಗೆ ಸರ್ಕಾರದ ನಿರ್ಧಾರ ಏನು? ಈಗಾಗಲೇ ತಜ್ಞರ ಜೊತೆಗೆ ನಿರಂತರ ಸಮಾಲೋಚನೆಯಲ್ಲಿ ತೊಡಗಿದೆ ಸರ್ಕಾರ. ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಏನಿರಬಹುದು ಹಾಗಾದ್ರೆ? ಯಾಕಂದ್ರೆ ಕೆಲ ಸಚಿವರು ಇದರ ಪರವಾಗಿ ಮಾತನಾಡಿದರೆ, ಕೆಲವರು ಇದರ ವಿರುದ್ಧವಾಗಿ ಮಾತನಾಡಿದರೆ. ಲಾಕ್ಡೌನ್ ಬೇಕು ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ ಬಗ್ಗೆ ಸಿಎಂಗೆ ಸಚಿವರ ಸಲಹೆಗಳು ಏನು? ಅಂತಾರಾಜ್ಯ ಪ್ರಯಾಣದ ಬಗ್ಗೆ ಸಚಿವರ ಅಭಿಪ್ರಾಯ ಏನು? ಅಂತಾರಾಜ್ಯ ಪ್ರಯಾಣದ ಬಗ್ಗೆ ಸಚಿವರ ಅಭಿಪ್ರಾಯ ಏನು? ಸೀಲ್ ಡೌನ್ ಕಠಿಣ ಕ್ರಮಗಳ ಬಗ್ಗೆ ಸಿಎಂ ಅಂತಿಮ ನಿರ್ಧಾರ ಏನು? ಲಾಕ್ಡೌನ್ ವಿಚಾರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ನಡೆಯುವಂತಹ ಚರ್ಚೆ ಆದ್ರೂ ಏನು ಅನ್ನುವಂತಹ ವಿಚಾರ. ಯಾಕಂದ್ರೆ ಇಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನುವಂತಹ ವಿಚಾರ ಬಹಳ ಮಹತ್ವದಾಗಿದೆ. ಈ ಒಂದು ಘಟ್ಟದಲ್ಲಿ ಲಾಕ್ಡೌನ್ ಕುರಿತು ಇವತ್ತಿನ ಸಂಪುಟ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ನಡೆಯಲಿದೆ. ಇವತ್ತಿನ ಸಂಪುಟ ಸಭೆ ಕಂಪ್ಲೀಟ್ ಆಗಿ ಲಾಕ್ಡೌನ್ಗೆ ಮೀಸಲು. ವಿಪಕ್ಷಗಳ ಒತ್ತಾಯದ ಬಗ್ಗೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯುತ್ತೆ. ವಿಪಕ್ಷಗಳು ಲಾಕ್ಡೌನ್ಗೆ ಒತ್ತಾಯ ಮಾಡ್ತಾ ಇವೆ. ತಜ್ಞರ ಸಮಿತಿಯ ಅಭಿಪ್ರಾಯ ಪಡೆದ ನಂತರವೇ ಮುಂದಿನ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವ ರೀತಿ ಕಂಡು ಬರ್ತಾ ಇದೆ. ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಸಭೆಯಲ್ಲಿ ನಿಲುವು ತಳೆಯುವಂತಹ ಸಾಧ್ಯತೆ ಇದೆ. ಮುಂದಿನ ಸೋಮವಾರ ಟಾಸ್ಕ್ ಫೋರ್ಸ್ ಸಭೆ ನಡೆಯುತ್ತೆ. ಆ ಟಾಸ್ಕ್ ಫೋರ್ಸ್ ಅಲ್ಲಿ ಸರ್ಕಾರಕ್ಕೆ ತಜ್ಞರಿಂದ ಯಾವ ಸಲಹೆ ವ್ಯಕ್ತವಾಗುತ್ತೆ? ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತಜ್ಞರ ಸಮಿತಿಯ ಅಭಿಪ್ರಾಯವನ್ನ ಪಡೆದು ನಂತರ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಇವತ್ತಂತೂ ವಿಸ್ತೃತವಾಗಿ ಚರ್ಚೆ ನಡೆಯುತ್ತೆ. ಕಾರಣ ಏನು ಅಂತಂದ್ರೆ ಸೋಂಕಿತರ ಸಂಖ್ಯೆ ಆ ಮಟ್ಟಿಗೆ ದಾಖಲೆಯ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಕರ್ನಾಟಕದ ಮಟ್ಟಿಗೆ ಮುಂದಿನ 15 ದಿನಗಳು ಅತಿ ನಿರ್ಣಾಯಕ ಅನ್ನುವಂಥದ್ದು ಸರ್ಕಾರದ ಅಭಿಪ್ರಾಯ ಕೂಡ. ಸ್ವತಃ ಸಿಎಂ ಬಿಎಸ್ವೈ ಈ ಬಗ್ಗೆ ಹೇಳಿದ್ದಾರೆ. ಇನ್ನು ಲಾಕ್ಡೌನ್ ವಿಚಾರ ಬಂತು ಅಂದಾಗ ತಮ್ಮ ಅಭಿಪ್ರಾಯವನ್ನ ಸಚಿವರು ಕೂಡ ಇಲ್ಲಿ ವ್ಯಕ್ತಪಡಿಸಬಹುದು. ಸಭೆಯಲ್ಲಿ ಸಚಿವರು ವ್ಯಕ್ತಪಡಿಸುತ್ತಾರೆ. ಸದ್ಯ ಲಾಕ್ಡೌನ್ ಬೇಡ ಅನ್ನುವಂತಹ ಬಹುತೇಕ ಸಚಿವರ ಅಭಿಪ್ರಾಯ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಹೆಚ್ಚು ಕೈಗೊಳ್ಳಬೇಕು ಅನ್ನುವಂಥದ್ದು ಬಹುತೇಕ ಸಚಿವರ ಅಭಿಪ್ರಾಯ. ಯಾಕಂದ್ರೆ ಈ ಹಿಂದೆ ಲಾಕ್ಡೌನ್ ಮಾಡಿ ನೋಡಿ ಆಗಿದೆ. ಪ್ರಾಬ್ಲಮ್ ಪೋಸ್ಟ್ಪೋನ್ ಆಗುತ್ತೆ ಬಿಟ್ರೆ ಇದು ಶಾಶ್ವತವಾದಂತಹ ಪರಿಹಾರ ಅಲ್ಲ. ಆದ್ರೆ ಇಲ್ಲಿ ಅಂತಾರಾಜ್ಯ ಪ್ರಯಾಣವನ್ನ ನಿಷೇಧಿಸಬೇಕು ಅನ್ನುವಂತಹ ಒತ್ತಾಯ ಬರಬಹುದು. ವೈದ್ಯಕೀಯ ಸೌಲಭ್ಯ ಜಾಸ್ತಿ ಮಾಡುವ ಬಗ್ಗೆ ಬಹುತೇಕ ಸಚಿವರು ಒಲವನ್ನ ವ್ಯಕ್ತಪಡಿಸಬಹುದು. ಸೋಂಕಿತರಿರುವ ಏರಿಯಾ ಸೀಲ್ ಡೌನ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಸಚಿವರ ಅಭಿಪ್ರಾಯ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಸಭೆಯಲ್ಲಿ ಲಾಕ್ಡೌನ್ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಸಚಿವರು ವ್ಯಕ್ತಪಡಿಸಲಿದ್ದಾರೆ. ಈಗಾಗಲೇ ಕೆಲ ಸಚಿವರು ಲಾಕ್ಡೌನ್ ಬೇಡ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಲಾಕ್ಡೌನ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು, ಇಲ್ಲಂತಂದ್ರೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷಗಳು ಕೂಡ ಲಾಕ್ಡೌನ್ ಇರ್ಲಿ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈಗ ತಜ್ಞರ ಮೊರೆ ಹೋಗುತ್ತೆ. ತಜ್ಞರ ಸಮಿತಿ ಯಾವ ಸಲಹೆಯನ್ನ ಕೊಡುತ್ತೆ ಅನ್ನುವಂತಹ ವಿಚಾರವಾಗಿ ಈಗ ರುದ್ರಮೂರ್ತಿ ಅವರೇ, ಇಲ್ಲಿ ಸರ್ಕಾರ ತಜ್ಞರ ಸಲಹೆ ಪಡೆದು ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇಲ್ಲಿ ಬಹುತೇಕ ಇರೋದು. ಟಾಸ್ಕ್ ಫೋರ್ಸ್ ಸಭೆಯ ನಂತರ ಅಂತಿಮ ನಿರ್ಧಾರ ಹೊರಬೀಳಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ತಜ್ಞರ ಸಲಹೆ ಅಂತ ನೋಡೋದಾದ್ರೆ ಇಲ್ಲಿ ಕೊರೋನಾ ಬೇರೆ ದೇಶಗಳ ಒಂದು ಮಾದರಿಯನ್ನ ಇಟ್ಟುಕೊಂಡು ಕೊರೋನಾವನ್ನ ಯಾವ ರೀತಿ ನಿಭಾಯಿಸಿದ್ದಾರೆ ಅನ್ನುವಂತಹ ಮಾದರಿಯನ್ನ ಇಟ್ಟುಕೊಂಡು ನೋಡೋದಾದ್ರೆ ಕರ್ನಾಟಕದ ಮಟ್ಟಿಗೆ ಯಾವುದನ್ನ ಅಪ್ಲೈ ಮಾಡಬಹುದು? ನೋಡಿ, ಮುಖ್ಯವಾಗಿ ಇಲ್ಲಿ ನಾವು ಇವಾಗ ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಥವಾ ಏರ್ಕ್ರಾಫ್ಟ್ ಏರೋಪ್ಲೇನ್ ಮುಖಾಂತರ ನಾವೇನು ಇವಾಗ ಮಾತಾಡ್ತಾ ಇದ್ವಿ, ಅಂತಾರಾಜ್ಯದ ಓಡಾಟಗಳನ್ನಾಗಿರ್ಬೋದು, ಇದನ್ನೆಲ್ಲ ನಿಷೇಧ ಮಾಡಿದ್ರೆ ನಮಗೇನಾನ ಈ ನಂಬರ್ ಆಫ್ ಕೇಸಸ್ಗಳು ಕಡಿಮೆ ಆಗತ್ತಾ ಅಂತ ತಾವು ನೋಡೋದಾದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಏನು, ಅಂತರವನ್ನ ಕಾಪಾಡ್ಕೊಳೋದ್ರ ಜೊತೆಗೆ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಅಂದ್ರೆ ಸೋಂಕಿತರಿಂದ ಯಾರಿಗೆ ಕೊರೋನಾ ಸೋಂಕಿಲ್ವೋ ಅವ್ರಿಗೆ ಡ್ರಾಪ್ಲೆಟ್ಗಳು
ವರ್ಗಾವಣೆ ಆಗದಿರಂಗೆ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಈ ವೈರಸ್ಸಿನ ಮುಖ್ಯ ತಡೆಗಟ್ಟುವಂತಹ ಮುಖ್ಯ ಒಂದೇ ಒಂದು ನಿಮ್ಮಲ್ಲಿ ಇರುವಂತಹ ಮದ್ದೇನು ಅಂದ್ರೆ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಖಂಡಿತವಾಗ್ಲೂ ಇದು ಹೋಗ್ದಿರಂಗೆ ನೋಡ್ಕೋಬೇಕು. ಡೆತ್ ರೇಟ್ ಅನ್ನ ತಾವು ನೋಡೋದಾದ್ರೆ ಖಂಡಿತವಾಗ್ಲೂ ಡೆತ್ ರೇಟ್ಗಳು ಎಸ್ಪೆಷಲಿ ನೀವು ಇಂಡಿಯಾಲೇ ತಗೊಳೋದಾದ್ರೆ ಸೋಂಕಿತರ ಸಂಖ್ಯೆ ಹತ್ತತ್ರ ನಿಮ್ಗೆ ಇವಾಗ ಇರುವಂತಹ 4,73,000 ಜನದಲ್ಲಿ ಎಷ್ಟು ಜನ ನಿಧನ ಹೊಂದಿದ್ದಾರೆ ಅಂತ ತಾವು ನೋಡೋದಾದ್ರೆ ಡೆತ್ ರೇಟ್ ಕೇವಲ ನಿಮಗೆ 14,900 ಇದೆ. 4,73,000 ಕೇಸಸ್ಗಳಲ್ಲಿ ನಿಮಗೆ ಬರೀ 14,900 ಡೆತ್ ರೇಟ್ ಇದೆ. ಅದರಲ್ಲೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಇರೋದು ಎಲ್ಲಿ ಅಂದ್ರೆ ಈ ಮೈನ್ ನಿಮಗೆ ಈ ವೃದ್ಧರು ಅಂತ ನಾವೇನ್ ಹೇಳ್ತೀವಿ ಅಥವಾ 60 ಇಯರ್ಸ್ ಮೇಲ್ಪಟ್ಟಿರೋರು ಅಥವಾ ಬೇರೆ ಕಾಯಿಲೆಗಳು ಕೂಡ ಅವ್ರಿಗಿದ್ದಾಗ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಅವ್ರಿಗೆ ಸಾವು ಬರ್ತಾ ಇದೆ. ಇದೆಲ್ಲವನ್ನ ನಾವು ನೋಡೋದಾದ್ರೆ ಮುಖ್ಯವಾಗಿ ನನ್ನ ಪ್ರಕಾರವೂ ಕೂಡ ಈ ಟಾಸ್ಕ್ ಫೋರ್ಸ್ ಅಥವಾ ಏನು ಇಲ್ಲಿ ತಜ್ಞರಿದ್ದಾರೆ ಅವ್ರು ಹೇಳೋದು ಒಂದೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ ನಾವು. ಅಂದ್ರೆ ನೋಡಿ, ಲಾಕ್ಡೌನ್ ಮಾಡೋದ್ರಿಂದ ಕರೋನಾ ವೈರಸ್ ಕೇಸಸ್ಗಳ ಕಡಿಮೆ ಆಗತ್ತೆ ಅನ್ನುವ ನಿರ್ದೇಶನ ಅಥವಾ ನಿದರ್ಶನಗಳು ಎಲ್ಲಿಯೂ ಕೂಡ ಖಂಡಿತವಾಗ್ಲೂ ಇಲ್ಲ. ಹಾಗೂ ನೋಡಿ, ಸ್ಟಾರ್ಟಿಂಗ್ ನಾವು ಮತ್ತೆ ಏನಕ್ಕೆ ಮಾಡಕ್ ಹೋದ್ವಿ, ಕೆಲವರೆಲ್ಲ ನನಗೆ ಕೇಳ್ತಾರೆ, ನರೇಂದ್ರ ಮೋದಿ ಅವರು ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಅಷ್ಟೊಂದು ದಿವಸ ಲಾಕ್ ಡೌನ್ ಮಾಡಿದ್ರು, ನೀವು ಮಾಡಬೇಡಿ ಅಂತ ಹೇಳಿದ ಮೇಲೆ ಅದು ಮಾಡಿದ್ದವ್ರು ತಪ್ಪಲ್ವಾ ಅಂತ. ಇವತ್ತು ಜನರಿಗೆ ಯಾಕೆ ಅರಿವು ಬಂದಿದೆ ಅಂದ್ರೆ ಮಾಡಿದ್ದಂತಹ ಲಾಕ್ ಡೌನ್ ಮುಖಾಂತರ ಸಂದೇಶ ಜನರಿಗೆ ಹೋಗಿದೆ. ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಅಟ್ಲೀಸ್ಟ್ ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಕಾಪಾಡ್ಕೋಬೇಕು, ಮಾಸ್ಕ್ ಗಳನ್ನ ಖಂಡಿತ ಹಾಕೋಬೇಕು, ಅದ್ರ ಜೊತೆಗೆ ಅವಾಗ ಕೈ ತೊಳಿಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಈ ಮಾಹಿತಿಗಳು ಕೆಲವು ತಿಂಗಳ ಹಿಂದೆ ನೀವು ಮಾರ್ಚ್ ಕೊನೆಯಿಂದ ಇವಾಗವರೆಗೂ ತಗೊಳೋದಾದ್ರೆ ಜನರಿಗೆ ಆ ಮಾಹಿತಿಗಳು ಇರಲಿಲ್ಲ. ಅನೇಕ ಜನ ಕೇಳ್ತಾರೆ, ಮೋದಿ ಅವ್ರು ಹೇಳ್ತಾರೆ ನಾವು ದೀಪ ಹಚ್ಬೇಕಂತೆ, ಹೋಗ್ಬಿಟ್ಟು ಬಾಲ್ಕನಿಗೆ ಬಂದ್ಬಿಟ್ಟು ಗಂಟೆ ಹೊಡಿಬೇಕಂತೆ, ಜಾಗಟೆ ಹೊಡಿಬೇಕಂತೆ, ಇದರಿಂದ ಏನ್ ಪ್ರಯೋಜನ ಅಂತ ಅನೇಕ ಜನ ಗೊತ್ತಿಲ್ಲದಿರೋರು ತಿಳುವಳಿಕೆ ಇಲ್ಲದವರು ಮಾತಾಡಿರೋರು ಇದ್ದಾರೆ. ನಾನಿಲ್ಲಿ ನರೇಂದ್ರ ಮೋದಿ ಅವರು ಕರೆಕ್ಟೋ ತಪ್ಪೋ ಅಂತ ಖಂಡಿತ ವಾದ ಮಾಡ್ತಾ ಇಲ್ಲ. ಕರೋನಾ ಅನ್ನುವ ಭೀತಿ ಎಷ್ಟು ಹೆಮ್ಮಾರಿ ಆಗಿದೆ ಅಂದ್ರೆ ಅಮೆರಿಕ ದೇಶದಂತಹ ಇಡೀ ವಿಶ್ವದ ನಂಬರ್ 1 ದೇಶ, ಅಲ್ಲಿರುವಂತಹ ಡೊನಾಲ್ಡ್ ಟ್ರಂಪ್ ಅಂತ ಪ್ರೆಸಿಡೆಂಟ್ ಕೈಲೇನೆ ಏನು ಮಾಡಕ್ ಆಗ್ತಾ ಇಲ್ಲ. ಇಡೀ ವಿಶ್ವದಲ್ಲಿ ಇವತ್ತು ಹೈಯೆಸ್ಟ್ ವೈರಸ್ ಎಲ್ಲಿದೆ, ಕರೋನಾ ವೈರಸ್ ಅಂದ್ರೆ ಅಮೆರಿಕಲ್ಲಿದೆ. ಡೊನಾಲ್ಡ್ ಟ್ರಂಪ್ ಮಾಡಕ್ ಆಗದೆ ಇರೋದು ಮೋದಿ ಕೈಲಿ ಏನ್ ಮಾಡಬಹುದು ಅಂತ ತಾವು ಕೇಳೋದಾದ್ರೆ, ನಾನಲ್ಲ, ಕುಮಾರಸ್ವಾಮಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ದೇವೇಗೌಡರಾಗ್ಲಿ, ಯಾರೇ ವ್ಯಕ್ತಿ ಕೂತಿದ್ರು ಕೂಡ ಇಂಥ ಸಮಯದಲ್ಲಿ ನಾವು ರಾಜಕೀಯವನ್ನ ಮರೆತಿ ನಮ್ಮ ದೇಶ ನಾವೆಲ್ಲರೂ ಒಂದು ಅನ್ನೋದನ್ನ ಯೋಚನೆ ಮಾಡಬೇಕು. ಹಾಗೂ ಇಂಥ ಸಮಯದಲ್ಲಿ ಎಲ್ಲರೂ ಕೂಡ ತಜ್ಞರು ಹೇಳೋದು ಏನು ಅಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡುವ ಮುಖಾಂತರ ಡ್ರಾಪ್ಲೆಟ್ಗಳು ಇನ್ನೊಬ್ಬರಿಗೆ ಹೋಗದಿರಂಗೆ ತಾವು ನೋಡ್ಕೋಬೇಕಾಗತ್ತೆ. ಬರೀ ಮಾಸ್ಕ್ ಒಂದನ್ನ ತಾವು ಕಡ್ಡಾಯವಾಗಿ ಧರಿಸೋದ್ರಿಂದ 70-75% ಕರೋನಾ ವೈರಸ್ಸು ನಿಮಗೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೂ ಆಲ್ರೆಡಿ ಯಾಕೆ ಲಾಕ್ ಡೌನ್ ಮುಂಚೆ ಮಾಡಿದ್ರು ಅಂದ್ರೆ ಜನರಿಗೆ ಒಂದು ಅರಿವು ಬರಬೇಕು ಅಥವಾ ಇದರ ಬಗ್ಗೆ ಲಿಟ್ರಸಿ ಬರಬೇಕು ಅನ್ನೋದಕ್ಕೋಸ್ಕರ ಆಲ್ರೆಡಿ ಲಾಕ್ ಡೌನ್ ಮಾಡಿದ್ರು. ನಾವೆಲ್ಲರೂ ಕೂಡ ಇಲ್ಲಿ ಯುನೈಟೆಡ್ ಆಗಿ ಫೇಸ್ ಮಾಡಬೇಕು ಈ ಕರೋನಾ ವೈರಸ್ ಅನ್ನ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇಡೀ ಇಂಡಿಯಾಲ್ ಯಾರ್ಯಾರಿದ್ದೀರಾ ನೀವೆಲ್ಲ 9 ಗಂಟೆಗೆ ದೀಪ ಹಚ್ಚಿ ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರೋದು ಇದು ಯಾವುದು ಸೂಪರ್ಸ್ಟಿಷಿಯಸ್ ಅಲ್ಲ, ಇಲ್ಲ ಯಾವುದೋ ಮೂಢನಂಬಿಕೆ ಅಲ್ಲ, ಜನರಿಗೆ ಅರಿವು ಮೂಡಿಸುವಂತಹ ಮಾತುಕತೆ ನಡೆಸೋಣ. ಈಗ ಕೊರೋನಾ ಹತ್ತಿಕ್ಕೋದಿಕ್ಕೆ ನಿಯಮಗಳು ಮತ್ತಷ್ಟು ಬಿಗಿ, ಕೊರೋನಾ ಹತ್ತಿಕ್ಬೇಕು, ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಿಯಮಗಳು ಮತ್ತಷ್ಟು ಬಿಗಿ ಆಗುತ್ತೆ. ಹೋಮ್ ಕ್ವಾರಂಟೈನ್ ರೂಲ್ಸ್ ಅನ್ನ ಬಿಗಿ ಮಾಡಿ ಕಡ್ಡಾಯಗೊಳಿಸಲಾಗಿದೆ, ನಿಯಮಗಳನ್ನ ಮತ್ತಷ್ಟು ಬಿಗಿಗೊಳಿಸಲಾಗುತ್ತೆ ಅಂತ ಸಿಎಂ ಬಿಎಸ್ವೈ ಈಗ ಟ್ವೀಟ್ ಮಾಡಿದ್ದಾರೆ. ನಿಯಮಗಳು ಮತ್ತಷ್ಟು ಬಿಗಿಯಾಗಿರುತ್ತೆ, ಕಠಿಣವಾಗಿರುತ್ತೆ, ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರಲಾಗುತ್ತೆ. ಸ್ವಯಂ ಸೇವಕರಾಗಿ ನೀವು ಕೂಡ ಕಾರ್ಯನಿರ್ವಹಿಸಬಹುದು. ಇದು ಸಿಎಂ ಕೊಟ್ಟಂತಹ ಕರೆ. ಟ್ವೀಟ್ ಮೂಲಕ ಈ ನಿಯಮಗಳ ಪಾಲನೆಯ ಮೇಲ್ವಿಚಾರಣೆಯನ್ನ ಸ್ವಯಂ ಸೇವಕರು ನೋಡ್ಕೋಬಹುದು. ನಿಯಮಗಳು ಮತ್ತಷ್ಟು ಬಿಗಿಯಾಗುತ್ತೆ. ಬೆಂಗಳೂರಿನ ಜನರಲ್ಲಿ ಸಿಎಂ ಬಿಎಸ್ವೈ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೊರೋನಾ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಿಯಮಗಳು ಮತ್ತಷ್ಟು ಬಿಗಿ ಆಗುತ್ತೆ ಅನ್ನುವ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಬಿಎಸ್ವೈ. ನಿಜಕ್ಕೂ ಕೂಡ ಈ ಒಂದು ಅವೇರ್ನೆಸ್ ಎಲ್ಲರಲ್ಲೂ ಕೂಡ ಬರಬೇಕಾಗತ್ತೆ. ಸರ್ಕಾರ ಈ ಬಗ್ಗೆ ಇನ್ನಷ್ಟು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಸರ್ಕಾರದ ಜೊತೆಗೆ ನೀವು ಕೂಡ ಜೊತೆಯಾಗಿ ಜನತೆಗೆ ಕರೆ ಕೊಡ್ತಾ ಇರೋದು ಸಿಎಂ.
ಸ್ವಯಂ ಪ್ರೇರಿತರಾಗಿ ನೋಂದಾಯಿಸಿಕೊಂಡು ಸ್ವಯಂ ಸೇವಕರಾಗಿ ಸೋಂಕನ್ನ ನಿಯಂತ್ರಿಸಿ. ಬಿಬಿಎಂಪಿ ನಾಗರಿಕ ಕ್ವಾರಂಟೈನ್ ಸ್ಕ್ವಾಡ್ನ ಸದಸ್ಯರಾಗಿ ಜನತೆ ಈ ಜವಾಬ್ದಾರಿಯನ್ನ ವಹಿಸಿಕೊಳ್ಳಿ. ಇದು ಸಿಎಂ ಕೊಡ್ತಾ ಇರುವಂತಹ ಕರೆ. ಟ್ವೀಟ್ ಮೂಲಕ ಸ್ಕ್ವಾಡ್ ಸದಸ್ಯರಾಗೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ದಾಖಲಿಸಿಕೊಳ್ಳಿ. ಎಷ್ಟೋ ಜನಕ್ಕೆ ಈ ಸಂದರ್ಭದಲ್ಲಿ ಸ್ವಯಂ ಸೇವೆ ಮಾಡಬೇಕು ಅಂತ ಇರುತ್ತೆ, ಸ್ವಯಂ ಸೇವಕರಾಗಿ ಸಮಾಜಕ್ಕೆ ದುಡಿಬೇಕು ಅಂತ ಇರುತ್ತೆ. ಈ ಸಂದರ್ಭದಲ್ಲಿ ಲಿಂಕ್ ಅನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಲಿಂಕ್ ಅನ್ನ ನೋಡಬಹುದು ಸ್ಕ್ರೀನ್ ಅಲ್ಲಿ. ಆ ಲಿಂಕ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಲಿಂಕ್ ನಲ್ಲಿ ದಾಖಲಿಸಿಕೊಂಡು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಇಲ್ಲಿ ತನಕ ಕೋವಿಡ್ ವಾರಿಯರ್ಸ್ ಸರ್ಕಾರದ ಅಡಿಯಲ್ಲಿ ಬರ್ತಾ ಇದ್ದಂತಹ ಜನರು ಮಾತ್ರ ಕೋವಿಡ್ ವಾರಿಯರ್ಸ್ ಆಗಿ ಗುರುತಿಸಿಕೊಳ್ತಾ ಇದ್ರು. ಆದ್ರೆ ಇನ್ನು ನೀವು ಕೂಡ ಜನಸಾಮಾನ್ಯರು ಕೂಡ ಕೋವಿಡ್ ವಾರಿಯರ್ಸ್ ಆಗಬಹುದು. ಅಂದ್ರೆ ನಿಯಮಗಳ ಪಾಲನೆಗೆ ಸಂಬಂಧಪಟ್ಟಂತೆ ನಿಯಮಗಳು ಪಾಲನೆ ಆಗ್ತಾ ಇದೆಯಾ ಇಲ್ವಾ ಈ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸ ಅಥವಾ ಈ ಬಗ್ಗೆ ಬಿಗಿಯಾಗಿ ನಿಯಮವನ್ನ ಜಾರಿ ಮಾಡುವಂತೆ ನೋಡ್ಕೊಳ್ಳುವಂತಹ ಕೆಲಸ ಎಲ್ಲವನ್ನ ಕೂಡ ಮಾನಿಟರ್ ಮಾಡುವಂತಹ ಕೆಲಸವನ್ನ ಜನಸಾಮಾನ್ಯರು ಕೂಡ ಮಾಡಬಹುದು. ಹೀಗಾಗಿ ಅದಕ್ಕೋಸ್ಕರ ಒಂದು ಲಿಂಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬಿಬಿಎಂಪಿಯ ನಾಗರಿಕ ಕ್ವಾರಂಟೈನ್ ಸ್ಕ್ವಾಡ್ ನ ಸದಸ್ಯರಾಗೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೆಳಗಿನ ಲಿಂಕ್ ನಲ್ಲಿ ದಾಖಲಿಸಿ ನೋಂದಾಯಿಸಿಕೊಳ್ಳಬಹುದು. ಇದು ಸಿಎಂ ಬಿಎಸ್ವೈ ಮಾಡಿರುವಂತಹ ಟ್ವೀಟ್. ಬಹುಶಃ ಜನರಿಗೆ ಅವೇರ್ನೆಸ್ ಬರಬೇಕು ಅಂತಂದು ಜನರ ಕೈಯಿಂದಲೇ ಮಾಡಿಸಬೇಕಾಗತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ತೀರ್ಮಾನ ಕೂಡ ಅನ್ಸುತ್ತೆ. ಹೀಗಾಗಿ ಇಲ್ಲಿ ಸರ್ಕಾರದ ಹೋರಾಟದ ಜೊತೆಗೆ ನಾಗರಿಕರು ಕೂಡ ಸ್ವಯಂ ಪ್ರೇರಿತರಾಗಿ ಜೊತೆಯಾಗಿ ಕೈ ಜೋಡಿಸಿದ್ರೆ ಮಾತ್ರ ಈ ಸೋಂಕು ನಿಯಂತ್ರಣ ಸಾಧ್ಯ ಅನ್ನುವಂಥದ್ದು ಈಗ ಸರ್ಕಾರ ಕಂಡುಕೊಂಡಿರುವಂತಹ ಪರಿಹಾರ ಈ ವಿಚಾರಕ್ಕೆ. ಹಾಗಾಗಿ ಇಲ್ಲಿ ಸಿಎಂ ಬಿಎಸ್ವೈ ಟ್ವೀಟ್ ಅನ್ನ ಮಾಡಿದ್ದಾರೆ. ಸರ್ಕಾರ ಜೊತೆಗೆ ನೀವು ಕೂಡ ಕೈ ಜೋಡಿಸಬಹುದು. ಯಾರಾದ್ರೂ ಸೇವೆ ಮಾಡಬೇಕು ಅಂದ್ರೆ ಈ ರೀತಿ ಸ್ವಯಂ ಸೇವಕರಾಗಿ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಬೇಕು, ಸೋಂಕನ್ನ ನಿಯಂತ್ರಣ ಮಾಡುವಲ್ಲಿ ಸಮಾಜಕ್ಕೆ ನನ್ನ ಕೊಡುಗೆ ಕೂಡ ಬೇಕು ಅನ್ನುವಂತಹ ಅಭಿಪ್ರಾಯ ಯಾರಿಗಾದ್ರೂ ವ್ಯಕ್ತವಾದಲ್ಲಿ ಅಂಥವರು ಕೆಲಸ ಮಾಡೋದಿಕ್ಕೆ ಇಲ್ಲಿ ಅವಕಾಶ ಇದೆ. ಸರ್ಕಾರ ಕೂಡ ಅವರ ಸಹಾಯವನ್ನ ಅವರ ಸೇವೆಯನ್ನ ಬಯಸುತ್ತೆ. ಈ ವಿಚಾರವಾಗಿ ಸಿಎಂ ಬಿಎಸ್ವೈ ಈಗ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅಲ್ಲಿ ನೋಡಬಹುದು ಒಂದು ಲಿಂಕ್ ಅನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ, ಒಂದು ಮೆನ್ಷನ್ ಮಾಡಿದ್ದಾರೆ. ರಿಜಿಸ್ಟರ್ ಮಾಡುವಂತಹ ಅದು ಲಿಂಕ್ ಅದು ಅಲ್ಲಿ ಕ್ವಾರಂಟೈನ್ ಸ್ಕ್ವಾಡ್ ಅದು ಬಿಬಿಎಂಪಿ ನಾಗರಿಕ ಕ್ವಾರಂಟೈನ್ ಸ್ಕ್ವಾಡ್ ಅದು ಅಲ್ಲಿ ಸದಸ್ಯರಾಗಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಆ ಲಿಂಕ್ ನಲ್ಲಿ ನೀವು ದಾಖಲಿಸಿ ನಿಮ್ಮ ವಿವರವನ್ನ ಕೊಟ್ಟರೆ ಸಾಕಾಗತ್ತೆ. ಓಕೆ, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಡಾಕ್ಟರ್ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪವನ್, ಈಗ ದೈಹಿಕ ಅಂತರ ಕಾಪಾಡಿಕೊಂಡಿಲ್ಲ ಅಂತಂದ್ರೆ ಮುಂದೆ ಬಿಗಿ ಕ್ರಮ ಅನ್ನುವಂತಹ ಒಂದು ಸ್ಪಷ್ಟ ಎಚ್ಚರಿಕೆಯನ್ನ ಸಿಎಂ ಬಿಎಸ್ವೈ ಕೊಟ್ಟಿದ್ದಾರೆ. ಈಗ ಕೊರೋನಾಗೆ ಸಂಬಂಧಪಟ್ಟಂತೆ ಈ ದೈಹಿಕ ಅಂತರ ಅಂತ ಹೇಳ್ತಾ ಇದ್ರು ಕೂಡ ಬಹಳಷ್ಟು ಜನಕ್ಕೆ ಇದರ ಪ್ರಾಮುಖ್ಯತೆ ಅರ್ಥ ಆಗಿರುವ ರೀತಿ ಇಲ್ಲ. ನಮ್ ಕೊರೋನಾ ಬಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನುವ ರೀತಿ ವರ್ತನೆ ಕಂಡು ಬರ್ತಾ ಇದೆ. ಇದು ಸರ್ಕಾರಕ್ಕೂ ತಲೆನೋವು. ಇದು ಎಷ್ಟು ಪ್ರಮುಖ ಈ ಸಂದರ್ಭದಲ್ಲಿ? ಈ 15 ದಿನಗಳು ಯಾಕೆ ನಿರ್ಣಾಯಕ ಅಂತ ಸರ್ಕಾರ ಕೂಡ ಭಾವಿಸ್ತಾ ಇದೆ? ಇದು ಸಿಎಂ ರವರು ತುಂಬಾ ಅತ್ಯುತ್ತಮವಾದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದೈಹಿಕ ಅಂತರವನ್ನ ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಲಾಕ್ಡೌನ್ ಅನಿವಾರ್ಯ ಅಂತ. ನನಗೆ ಕೇಳಿದ್ರೆ ದೈಹಿಕ ಅಂತರವನ್ನು ಯಾರು ಕಾಪಾಡ್ತಾ ಇಲ್ಲ ಅವ್ರಿಗೆ ಇನ್ನು ಸ್ಟ್ರಿಕ್ಟ್ ಮೆಷರ್ಸ್, ನೀವು ಅರೆಸ್ಟ್ ಮಾಡೋದಾಗ್ಲಿ, ಒಂದು ಜೈಲಾಗ್ಲಿ, ಆ ತರದ್ ಏನಾದ್ರು ಒಂದು ತುಂಬಾ ಸ್ಟ್ರಿಕ್ಟ್ ಆಗಿ ಮೆಷರ್ಸ್ ತಗೋಬೇಕಾಗತ್ತೆ. ಯಾಕಂದ್ರೆ ಈಗ ನಾವು ಈ ಜಪಾನ್ ತರ ಇದನ್ನೆಲ್ಲಾನು ನಿನ್ನೆ ಕೂಡ ಡಿಸ್ಕಷನ್ ಅಲ್ಲೂ ಇದನ್ನೇ ಮಾಡಿದ್ವಿ. ಯಾಕಂದ್ರೆ ಅಟ್ಲೀಸ್ಟ್ 1 ರಿಂದ 2 ಮೀಟರ್ ದೈಹಿಕ ಅಂತರವನ್ನ ಪ್ರತಿಯೊಬ್ರು ಕಾಪಾಡಲೇಬೇಕು. ಯಾಕೆಂದ್ರೆ ಇದಕ್ಕೆ ಬೇರೆ ಯಾವುದೇ ತರವಾದ ಟ್ರೀಟ್ಮೆಂಟ್ ಇಲ್ಲ. ನಮ್ ಕೋವಿಡ್-19ಗೆ ಈ ಕೋವಿಡ್-19ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಒಂದೇ, ಒಂದು ನಾವು ದೈಹಿಕ ಅಂತರವನ್ನ ಕಾಪಾಡ್ಕೋಬೇಕು, ಮಾಸ್ಕ್ ಹಾಕೋಬೇಕು, ಹಾಗೂ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ದು ಈಗ ಸೆಕೆಂಡ್ ಸ್ಟೇಜ್ ಇಂದ ಈಗ ಆಲ್ಮೋಸ್ಟ್ ಕೆಲವು ಕಡೆ ಥರ್ಡ್ ಸ್ಟೇಜ್ಗೆ ಅಲ್ಲಲ್ಲೇ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಕ್ಲಸ್ಟರ್ಗಳಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಹಾಗೂ ಈಗ ನಮ್ದು ಆಗ್ಲೇ ಪೀಕ್ ಹೋಗ್ತಾ ಇದ್ವಿ. ಒಂದು ಸಲ ಈಗ ಪೀಕ್ ರೀಚ್ ಆದ್ರೆ ಮುಂಬೈಯಲ್ಲಾದ ಸ್ಥಿತಿನೇ ಅಥವಾ ದೆಹಲಿನಲ್ಲಾದ ಸ್ಥಿತಿನೇ ನಮ್ಗೆ ಬೆಂಗಳೂರಲ್ಲೂ ಕೂಡ ಬರುತ್ತೆ. ಸೊ ಯಾವುದೇ ಆಸ್ಪತ್ರೆಗಳಲ್ಲಿ ಬೆಡ್ ಇರಲ್ಲ, ಡೆತ್ಗಳು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದೇ ಇವ್ರಿಗೂ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡಕ್ಕೂ ಕೂಡ ಸ್ಥಳ ಇರೋದಿಲ್ಲ, ಕ್ವಾರಂಟೈನ್ ಮಾಡಕ್ಕೆ ಸ್ಥಳ ಇರೋದಿಲ್ಲ. ಇಲ್ಲಿ ತುಂಬಾ ಎಲ್ಲಾ ಇದ್ರದ್ದು ಒಂಥರ ಕೇವಸ್ ಆಗೋಗುತ್ತೆ ಇಡೀ ಸಿಟಿನಲ್ಲೇ ಹಾಗೂ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ. ಸೊ ಹಾಗಾಗಿ ಇದು ನಾವು ಪೀಕ್ ಹೋದಾಗ ನಾವು ಆದಷ್ಟು ಎಷ್ಟು ನಾವು ಡೆತ್ ರೇಟ್ ಅನ್ನ ನಾವು ಕಮ್ಮಿ ಮಾಡ್ತೀವಿ ಅಷ್ಟು ನಮ್ಗೆಲ್ಲರಿಗೂ ಒಳ್ಳೇದು. ಯಾಕಂದ್ರೆ ಒಂದು ಸಲ ಪ್ರಾಣ ಹೋದ್ರೆ ಮತ್ತೆ ನಾವು ತರೋದಕ್ಕಾಗಲ್ಲ. ಒಂದು ಸಲ ಏನಾದ್ರು ಪೇಷಂಟ್ಗಳನ್ನ ನಾವು ಕಳ್ಕೊಂಡ್ರೆ ನಾವು ಮತ್ತೆ ಅವ್ರ ಜೀವ ವಾಪಸ್ ಬರಲ್ಲ, ಆ ವ್ಯಕ್ತಿ ನಮ್ಗೆ ವಾಪಸ್ ಬರಲ್ಲ. ಸೊ ಇದು ಒಂದೇ ಚಾನ್ಸ್ ನಮ್ಗೆ ಇರ್ತಕ್ಕಂಥದ್ದು. ಸೊ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಲೇಬೇಕು. ನನಗ್ ಕೇಳಿದ್ರೆ ಮುಖ್ಯಮಂತ್ರಿಗಳು ಇನ್ನೂ ಸ್ಟ್ರಿಕ್ಟ್
ಸ್ಟ್ರಿಕ್ಟ್ ಆಗಿ ಇನ್ನೇನಾದ್ರೂ ಮೆಜರ್ಸ್ ಇದ್ರೆ ತಗೋಬೇಕು. ಯಾರ್ಯಾರು ದೈಹಿಕ ಅಂತರವನ್ನ ಕಾಪಾಡ್ತಾ ಇಲ್ಲ ಡಾಕ್ಟರ್ ಅವ್ರ ಮೇಲೆ ಪವನ್, ನಿಮ್ strict ಜೊತೆ ಆಗಿ action ಮಾತಾಡ್ತೀನಿ. ಈಗ ತಗೋಬೇಕು. ಲಾಕ್ಡೌನ್ ಭವಿಷ್ಯ ನಿರ್ಧರಿಸುವಂತಹ ಕ್ಯಾಬಿನೆಟ್ ಸಭೆ ಈಗ ಆರಂಭ ಆಗಿದೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಈಗ ಆರಂಭ ಆಗಿದೆ. ಬಹಳ ಮಹತ್ವದ ಸಭೆ ಇದು. ಕ್ಯಾಬಿನೆಟ್ ಸಭೆ, ಲಾಕ್ಡೌನ್ ಭವಿಷ್ಯವನ್ನ ನಿರ್ಧರಿಸುವಂತಹ ಕ್ಯಾಬಿನೆಟ್ ಸಭೆ ಇದು. ಎಸ್ ಡಾಕ್ಟರ್ ಪವನ್, ತಾವು ಹೇಳ್ತಾ ಇದ್ರಿ, ಇಲ್ಲಿ ಇನ್ನೊಂದು ವಿಚಾರವನ್ನ ನಾನು ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ. ಈಗ ಟ್ವೀಟ್ ಮಾಡಿದ್ದಾರೆ ಸಿಎಂ, ಏನಂತಂದ್ರೆ ಜನರು ಕೂಡ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಬಹುದು, ನಿಯಮಗಳು ಬಿಗಿಯಾಗುತ್ತೆ, ಅದನ್ನ ಪಾಲಿಸ್ತಾರಾ ಇಲ್ವಾ ಅನ್ನುವಂತ ರೀತಿಯಲ್ಲಿ ಮಾನಿಟರ್ ಮಾಡೋದಕ್ಕೆ, ಜೊತೆಗೆ ಒಂದು ರೀತಿಯಲ್ಲಿ ಕೋವಿಡ್ ವಾರಿಯರ್ ಪರೋಕ್ಷವಾಗಿ ಕೆಲಸ ಮಾಡುವಂತಹ ಇಚ್ಛೆ ಕೆಲವರಿಗಿರುತ್ತೆ. ಈ ರೀತಿ ಜನತೆಯನ್ನೇ ಜವಾಬ್ದಾರಿಯುತರನ್ನಾಗಿ ಮಾಡಿದ್ರೆ ಕೊರೋನಾ ಸೋಂಕು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ? ಇದು ತುಂಬಾ ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೋವಿಡ್ ವಾರಿಯರ್ಸೆ. ಈಗ ಯಾರ್ಯಾರು ಈಗ ವೈದ್ಯರೋ ಅಥವಾ ನರ್ಸ್ಗಳೋ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್, ಪೊಲೀಸ್ ಇರ್ಬೋದು, ಬರೀ ಇವರು ಮಾತ್ರ ಕೋವಿಡ್ ವಾರಿಯರ್ಸ್ ಅಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಕೋವಿಡ್ ವಾರಿಯರ್. ಯಾಕಂದ್ರೆ ಕೋವಿಡ್ ಮೇಲೆ ಹೋರಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಿ ಮುಂದೋಗ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಇಲ್ಲಿ ನಾವೊಬ್ರು ಮಾನಿಟರ್ ಮಾಡ್ಬೇಕಾಗತ್ತೆ. ಯಾರೇ ಆಗ್ಲಿ, ಈಗ ಬಂದ ಮೇಲೆ ನಾವ್ ಏನು ಮಾಡೋದಕ್ಕಾಗಲ್ಲ, ಆದ್ರೆ ಬರೋದಕ್ ಮುಂಚೆ ನಾವು ಪ್ರಿವೆಂಟ್ ಮಾಡ್ಬೋದು. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಒಬ್ರು ಮಾನಿಟರ್ ಮಾಡಬೇಕು. ಈಗ ಎಲ್ಲರೂ ಕೋವಿಡ್ ವಾರಿಯರ್ಸೇ ಆಗ್ಬೇಕಾಗತ್ತೆ. ಪ್ರತಿಯೊಬ್ಬ ಪ್ರಜೆಯು ಎಲ್ಲರೂ ಸಾಮಾಜಿಕ ಅಂತರವನ್ನ ಕಾಪಾಡ್ಕೋತಾ ಇದ್ದಾರಾ ಇಲ್ವಾ ಅದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಒಂದು ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಸ್ಥಾನದಲ್ಲಿರ್ತಕ್ಕಂಥ ಈಗ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು ಈ ಕರೆಯನ್ನ ಕೊಟ್ರೆ, ಮತ್ತೆ ಬೇರೆ ಎಲ್ಲಾ ಮಿನಿಸ್ಟ್ರಿಗಳಿರ್ಬೋದು ಅಥವಾ ಬೇರೆ ಈ ಒಳ್ಳೆ ಪೊಸಿಷನ್ ಇರ್ತಕ್ಕಂಥವ್ರು ಎಲ್ಲರೂ ಕರೆಯನ್ನ ಕೊಟ್ರೆ ಜನರು ಯೂಶಲಿ ಫಾಲೋ ಮಾಡ್ತಾರೆ. ಸೊ ಇದನ್ನ ಒಂದು ಅಭಿಯಾನ ತರನೇ ಮಾಡಬೇಕಾಗತ್ತೆ. ಪ್ರತಿಯೊಬ್ರು ಒಂದು ಸೋಷಿಯಲ್ ಮೂವ್ಮೆಂಟ್ ಅಂತ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಈ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಸಾಕಷ್ಟು ಡೆತ್ಗಳಾಗ್ತವೆ. ಅಂದ್ರೆ ಈಗ ಇಲ್ಲಿ ಜನರು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ್ರೆ ಜನರಲ್ಲೂ ಕೂಡ ಒಂದು ಹೆಚ್ಚಿನ ಅರಿವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಪರಿವಾರಕ್ಕೆ, ಅವರ ಸುತ್ತಮುತ್ತಲ ಜನಕ್ಕೆ ಅವರು ಇನ್ನಷ್ಟು ಮಾಹಿತಿಯನ್ನ ಕೊಡುವ ರೀತಿ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಸಹಕಾರಿ ಆಗಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಕೂಡ. ಹೌದು, ಇದು ಅತ್ಯುತ್ತಮವಾದ ಒಂದು ಯೋಚನೆ. ಯಾಕಂದ್ರೆ ಪ್ರತಿಯೊಬ್ರು ಈಗ ಯಾರು ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡ್ತಿರಲ್ಲ, ಯಾಕಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ನೇ ಅವರು ಸೇಫ್ ಗಾರ್ಡ್ ಮಾಡ್ಬೋದು. ಯಾಕಂದ್ರೆ ಅವರಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ವಲ್ನರಬಲ್ ಗ್ರೂಪ್ಸ್ ಏನು ಈಗ ಹಿರಿಯರು ಇರ್ತಾರೆ, ಸೊ ಯಾರ್ಯಾರಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ, ಸೊ ಅವ್ರನ್ನ ಅವ್ರು ಕಾಪಾಡ್ಕೋಬಹುದು. ಹಾಗೆ ಅವರ ನಿಯರ್ ಅಂಡ್ ಡಿಯರ್ ಒನ್ಸ್, ಸೊ ಅವ್ರ ಹೆಂಡತಿ ಮಕ್ಕಳಿರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಕಾಪಾಡ್ಕೋಬಹುದು. ಸೊ ಎಲ್ಲರೂ ಈ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ. ಎಸ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಡಾಕ್ಟರ್ ಪವನ್ ಅವರೇ. ಎಸ್, ಈಗ ರಾಧಾಕೃಷ್ಣ ಹೊಳ್ಳ ಅವರೇ, ಈಗ ಈ ವಿಚಾರವಾಗಿ ನೋಡ್ತಾ ಹೋದ್ರೆ, ಕೊರೋನಾ ವಿಚಾರವಾಗಿ ನೋಡ್ತಾ ಹೋದ್ರೆ, ಲಾಕ್ಡೌನ್ ಅನ್ನುವಂತಹ ವಿಚಾರ ಬಂದಾಗ ಇಲ್ಲಿ ಪರ ವಿರೋಧ ಎರಡು ರೀತಿಯ ಅಭಿಪ್ರಾಯ ಕೂಡ ಇದೆ ಸಚಿವರಲ್ಲಿ. ಈಗ ಇವತ್ತಿನ ಸಭೆಯ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಎರಡು ರೀತಿಯ ಅಭಿಪ್ರಾಯ ಕೂಡ ಖಂಡಿತವಾಗ್ಲೂ ವ್ಯಕ್ತ ಆಗುತ್ತೆ. ಈಗ ತಾವು ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೋಡೋದಾದ್ರೆ ಈಗ ಅಂತಾರಾಜ್ಯ ಪ್ರಯಾಣವನ್ನ ನಿರ್ಬಂಧಿಸುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಜನರ ಅನಗತ್ಯ ಓಡಾಟ ಕಡಿಮೆ ಮಾಡಬೇಕು ಅಂತ ಬಿಗಿ ಕ್ರಮವನ್ನ ಕೈಗೊಳ್ತಾ ಹೋದ್ರೆ ಮತ್ತೆ ಅಂದ್ರೆ ಈಗ ಲಾಕ್ಡೌನ್ ಇಲ್ಲದೆ ಇದ್ರೂ ಕೂಡ ನಷ್ಟದ ಅಂಚಲೇ ಇರುತ್ತಾ ಅಂತ ಚಾಲಕರ ಪರಿಸ್ಥಿತಿ ಅಂತ? ಹಲೋ ರಾಧಾಕೃಷ್ಣ ಹೊಳ್ಳವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹಲೋ, ಕೇಳ್ತಾ ಇತ್ತು. ಎಸ್, ಈಗ ಈ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ TV9 ನಲ್ಲಿ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಭೆ ಆರಂಭ ಆಗಿದೆ. ಪರ ವಿರೋಧ ಅಂದ್ರೆ ಕೆಲ ಸಚಿವರು ಲಾಕ್ಡೌನ್ ಪರವಾಗಿ, ಕೆಲ ಸಚಿವರು ಲಾಕ್ಡೌನ್ ಬೇಡ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಹಜ. ಅದು ಈ ಬಗ್ಗೆ ಈಗಾಗಲೇ ಅವರ ಅಭಿಪ್ರಾಯವನ್ನ TV9 ಜೊತೆ ಮಾತನಾಡ್ತಿದ್ದ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ, ಲಾಕ್ಡೌನ್ ಶಾಶ್ವತ ಪರಿಹಾರ ಅಲ್ಲ ಅನ್ನುವ ರೀತಿಯಲ್ಲಿ. ಅದರಲ್ಲಿ ಟ್ಯಾಕ್ಸಿ ಚಾಲಕರ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಲಾಕ್ಡೌನ್ ಮಾಡಿಲ್ಲ ಅಂತಂದ್ರೂ ಕೂಡ ಈಗಾಗಲೇ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹೀಗಾಗಿ ಲಾಕ್ಡೌನ್ ಇಲ್ಲ ಅಂದ್ರೂ ಕೂಡ ನಷ್ಟ ಅಂತೂ ಕಡಿಮೆ ಆಗಲ್ಲ. ಅಂತಾರಾಜ್ಯ ಪ್ರಯಾಣ ನಿಷೇಧಿಸಿದ್ರೆ ಅಥವಾ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿದ್ರು ಕೂಡ ಲಾಕ್ಡೌನ್ ಇಲ್ಲ, ಆದ್ರೆ ಲಾಕ್ಡೌನ್ ಇದ್ದ ರೀತಿಯ ಪರಿಸ್ಥಿತಿ ಎದುರಾಗತ್ತಾ ಅಂತ? ಹೌದು, ಕಳೆದ 2 ದಿವಸದಿಂದ TV9 ಸ್ಟಾರ್ಟ್ ಮಾಡಿದಂಥ ಅಭಿಯಾನದ ಮುಖಾಂತರ ನೀವು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದೀರಿ. ನಾವು ಕೂಡ ಲಾಕ್ಡೌನ್ ಬೇಕು, ಬೆಂಗಳೂರು ನಗರಕ್ಕೆ ಸುರಕ್ಷಿತವಾಗಿ ನಾವು ವಾಸ ಮಾಡೋಕ್ಕೆ ಯೋಗ್ಯವಾದಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಾವು TV9 ಮುಖಾಂತರ ನಾನೇ ಹೇಳಿದ್ದೀನಿ. ಪ್ರಥಮವಾಗಿ ಚಾಲಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಮನೆಯಲ್ಲಿರುವಂಥ ಹಿರಿಯ ಜೀವಗಳಿರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು, ಇಂಥವರಿಗೆ ಮೆಡಿಸಿನ್ ಸೌಲಭ್ಯಗಳನ್ನು ಕೊಡೋದು ಕೂಡ ಕಷ್ಟ ಆಗುವಂಥ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡೋದಾದ್ರೂ ಕೂಡ ಬೇರೆನೇ ತರನಾದಂಥ ಲಾಕ್ಡೌನ್ಗೆ ನಿಯಮಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ.
ಈ ಹಿಂದೆ ಮಾಡಿದಂಥ ಲಾಕ್ಡೌನ್ ಥರನೇ ಮುಂದಕ್ಕೆ ಲಾಕ್ಡೌನ್ ಮಾಡಿದರೆ 21 ದಿವಸ ಅಥವಾ 14 ದಿವಸದ ಲಾಕ್ಡೌನ್ ಏನು ಮಾಡಿದ್ರು ಕೂಡ ಅದು ವ್ಯರ್ಥ ಆಗುವಂಥ ಸಂದರ್ಭ ಹುಟ್ಬೋದು. ಯಾಕೆಂದರೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಇಲ್ಲಿ ಏನು ನಾವು ಜನತಾ ಕರ್ಫ್ಯೂ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ, ಅದಕ್ಕಿಂತ 15 ದಿವಸಕ್ಕೆ ಹಿಂದೆನೇ ಅವ್ರಿಗೆ ಬೇಕಾದಂಥ ನಿರ್ಮಾಣಗಳನ್ನು ಮಾಡಿಕೊಂಡ್ರು. ಯಾವ ಥರ ಲಾಕ್ಡೌನ್ ಮಾಡಬೇಕು ಅಥವಾ ಯಾವ ಥರ ಕರ್ಫ್ಯೂ ಮಾಡಬೇಕು, ಆನಂತರ ಗ್ರಾಮಾಂತರ ಪ್ರದೇಶಗಳಾಗಿರ್ಬೋದು ಅಥವಾ ನಗರದಲ್ಲಿ ಆಗಿರ್ಬೋದು, ಜನನಿಬಿಡ ಪ್ರದೇಶಗಳಾಗಿರ್ಬೋದು ವಿಂಗಡಣೆ ಮಾಡಿಕೊಂಡ್ರು. 100 ಮನೆ, 1000 ಮನೆ, ಆ ಥರ ಒಂದು ವಲಯ, ಆ ಥರ ವಲಯಗಳನ್ನು ಮಾಡಿಕೊಂಡ್ರು. ಅದೇ ಥರನೇ ಈಗ ನಮ್ಮ ರಾಜ್ಯ ಕೂಡ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ವಲಯಗಳನ್ನು, ಬೇರೆ ಬೇರೆ ವಾರ್ಡ್ಗಳನ್ನು ಸಪ್ರೇಟ್ ಆಗಿ ಕಮಿಟಿಗಳನ್ನು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಒಂದು ಸರಿಯಾದ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತಗೊಳ್ಬೇಕು. ಮತ್ತು ಬೆಂಗಳೂರು ನಗರದಲ್ಲಿ ಹರಡ್ತಾ ಇರುವಂತಹ ಈ ಸಾಂಕ್ರಾಮಿಕ ರೋಗ ಮುಂಬೈ ಅಥವಾ ಡೆಲ್ಲಿಯಲ್ಲಿ ಆದ ತರ ಆಗಲಿಕ್ಕೆ ಇದನ್ನು ಇವಾಗಲೇ ಅದನ್ನು ಕಂಟ್ರೋಲಿಗೆ ತಗೊಳ್ಬೇಕಾದ ಅವಶ್ಯಕವಾದಂತ ನಿರ್ಧಾರವನ್ನು ಇವತ್ತು ರಾಜ್ಯದಲ್ಲಿ ತಗೊಳ್ಳೇಬೇಕಾಗತ್ತೆ. ಓಕೆ, ಓಕೆ ರಾಧಾಕೃಷ್ಣ ಹೊಳೆ ಅವರೇ, ಮತ್ತೆ ನಿಮ್ಮ ಹತ್ರ ಇನ್ನಷ್ಟು ಮಾತುಕತೆ ನಡೆಸ್ತೀನಿ. ಒಟ್ಟಾರೆ ಕೊರೋನಾಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಈಗ ಅತ್ಯಂತ ಇದು ಕ್ರೂಷಿಯಲ್ ಟೈಮ್, ಇದು ನಿರ್ಣಾಯಕ ಟೈಮ್, ಇದು ನಿರ್ಧಾರವನ್ನ ಈಗಲೇ ತಗೊಳ್ಬೇಕು. ಒಂದು ಕಡೆ ಲಾಕ್ಡೌನ್ ಬೇಕು ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದಲೂ ಕೂಡ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಒಟ್ಟಾರೆ ಇಲ್ಲಿ ಎಲ್ಲದರ ಉದ್ದೇಶ ಒಂದೇ, ಕೊರೋನಾ ಸೋಂಕನ್ನ ನಿಯಂತ್ರಣ ಮಾಡಬೇಕು. ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬಹುದು, ಸರ್ಕಾರದ ನಡೆಸ್ತಾ ಇರುವಂತಹ ಸಭೆಯ ತೀರ್ಮಾನ ಏನಾಗಿರುತ್ತೆ, ಸಭೆಯಲ್ಲಿ ಏನ್ ನಡೆಯುತ್ತೆ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕೊಡ್ತೀವಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.